ಹಾಯ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬೆಂಗಳೂರಲ್ಲಿರೋ ಒಂದು ಫೇಮಸ್ ಟೆಂಪಲ್ ಬಂಡಿ ಮಹಾಕಾಳಮ್ಮ ಟೆಂಪಲ್ಗೆ ಹೋಗ್ತಿದ್ದೀರಿ. ಮನೆಗೆ ಪುಳಿಯೋಗರೆ ರೆಡಿ ಮಾಡ್ಕೊತಾ ಇದ್ದೀರಿ. ಅಲ್ಲಿ ಹೋಟ್ಲುಗಳಲ್ಲಿ ಚೆನ್ನಾಗಿರಲ್ಲ, ಅದಕ್ಕೆ ಮನೆಯಿಂದನೇ ಎಲ್ಲ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ತಿನ್ನೋಣ ಅಂತ ರೆಡಿ ಮಾಡ್ಕೊತಿದ್ದೀರಿ. ನೋಡಿ, ಇನ್ಸ್ಟೆಂಟ್ ಪುಳಿಯೋಗರೆ ರೆಡಿ ಮಾಡ್ಕೊತಾ ಇದ್ದೀರಿ. ನೀವು ಸ್ಕಿಪ್ ಮಾಡದೆ ನೋಡಿ ವಿಡಿಯೋನ. ನೀವೇ ಅಲ್ಲಿ ಹೋಗ್ತಿದ್ದೀರೇನೋ ಅನ್ನೋ ಥರ ಫೀಲ್ ಬರಬೇಕು, ಆ ಥರ ಮಾಡ್ತಾಯಿದ್ದೀನಿ ವಿಡಿಯೋ. ಪೂರ್ತಿ ಡೀಟೇಲಾಗಿ ನಿಮ್ಗೆ ಇನ್ಫಾರ್ಮೇಷನ್ ಸಮೇತ ಹೇಳ್ತೀನಿ. ನೋಡಿ, ಪುಳಿಯೋಗರೆ ರೆಡಿ ಆಯಿತು. ಅಂದಾಗಿ ಮಿಕ್ಸ್ ಮಾಡಿಕೊಂಡು ಹಿಂಗೆ ಹಾಟ್ ಬಾಕ್ಸಲ್ಲಿ ಹಾಕ್ಕೊಂಡು ಹೋಗ್ತೀರಿ. ಇದು ತುಂಬ ಫೇಮಸ್ ಟೆಂಪಲ್ಲು. ನಮ್ಮ ಕನ್ನಡದಾಗ ಯಾವುದೇ ಮೂವೀಸ್ ಆಗಲಿ ಆ ಫಿಲಮ್ ಸಕ್ಸಸ್ ಆಗಬೇಕಂತ ಅಲ್ಲೇ ಮುಹೂರ್ತ ಮಾಡ್ತಾರೆ. ಬನ್ನಿ ಆ ದೇವಸ್ಥಾನ ಹೇಗಿದೆ ಅಂತ ಹೋಗಿ ನೋಡೋಣ. ನೋಡಿ, ಎಲ್ಲ ಹಾಟ್ ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀರಿ. ಇಲ್ಲಿಂದ ಹೇಗೆ ಹೋಗಬೇಕು ಅಂತ ತೋರಿಸ್ತೀನಿ ನಾನು. ನೋಡಿ, ಫಸ್ಟ್ ಇಲ್ಲಿಂದ ನಾವು ಮೆಜೆಸ್ಟಿಕ್ ಹೋಗೋಣ. ಮೆಜೆಸ್ಟಿಕ್ ಹೋಗಿ ಅಲ್ಲಿ ನೋಡೋಣ ಬಸ್ ಯಾವ್ದು ಸಿಗುತ್ತೆ ಅಂತ. ಬಸ್ ಬಂತು. ಇದು ಡೈರೆಕ್ಟ್ ಟಿನ್ ಫ್ಯಾಕ್ಟ್ರಿಗೆ ತೊಗೊಂಡೆ ನಾನು. ಟಿನ್ ಫ್ಯಾಕ್ಟ್ರಿಗೆ ಬಸ್ ಬಂತು ಇಲ್ಲಿಂದ. ಟಿನ್ ಫ್ಯಾಕ್ಟ್ರಿ ನೋಡಿ, ನಾನು ಇದರಲ್ಲೇ ಬಾಕ್ಸ್ ಎತ್ಕೊಂಡಿದ್ದೀನಿ ಬ್ಯಾಗಲ್ಲಿ. ಟಿನ್ ಫ್ಯಾಕ್ಟ್ರಿಗೆ ಬಂದೆ. ಇಲ್ಲಿಂದ ಯಾವ ಬಸ್ ಸಿಗುತ್ತೆ ನೋಡೋಣ. ಮೆಜೆಸ್ಟಿಕ್ ಸಿಕ್ಕಿದ್ರೆ ಡೈರೆಕ್ಟ್ ಮೆಜೆಸ್ಟಿಕ್ ಹೋಗ್ತೀರಿ, ಇಲ್ಲ ಅಂದರೆ ಮಾರ್ಕೆಟ್ ಹೋಗ್ತೀರಿ. ನನಗೂ ಕ್ಲಿಯರಾಗಿ ಗೊತ್ತಿಲ್ಲ ಎಲ್ಲಿ ಬಸ್ಸಸ್ ಜಾಸ್ತಿ ಇದೆ ಅಂತ. ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ನೀವು ಕ್ಲಿಯರಾಗಿ ನಿಮ್ಮ ವಿಡಿಯೋ ನೋಡ್ಕೊಳ್ಳಿ, ನಿಮ್ಗೆ ಹೋಗೋಕೆ ಈಸಿ ಆಗುತ್ತೆ ಹೇಗೆ ಹೋಗಬೇಕು ಅಂತ. ನೀವು ಮೆಜೆಸ್ಟಿಕ್ ಬಸ್ ಬಂತು, ಈ ಬಸ್ಸಲ್ಲಿ ಹೋಗ್ತೀರಿ. ಅಲ್ಲಿ ಡೈರೆಕ್ಟ್ ಮೆಜೆಸ್ಟಿಕ್ ಹೋಗುತ್ತೆ. ಇವತ್ತು ಟ್ರಾಫಿಕ್ಕು ತುಂಬ ಇದೆ. ನೋಡೋಣ, ಅಲ್ಲೂ ತುಂಬ ಜನ ಇರ್ತಾರೆ ಅಂತ ಹೇಳ್ತಾರೆ. ಇವತ್ತು ನಾವು ಹೋದಾಗಿರ್ತಾರೋ ಇಲ್ಲೋ ನೋಡಬೇಕು. ನೋಡಿ, ಬಸ್ ಹೋಗ್ತಾ ಹೋಗ್ತಾ ಎಲ್ಲ ಖಾಲಿ ಇದೆ ಬಸ್ಸು. ಅಲ್ಲಿ ಟೈಮಿಂಗ್ಸ್ ನಂಗೆ ಗೊತ್ತಿಲ್ಲ ಬಸ್ಸಸ್ ಎಷ್ಟಿದೆ ಅಂತ ನೋಡಬೇಕು. ನನಗೆ ಟಿಕೆಟ್ ಇಲ್ಲಿಂದ ಮೆಜೆಸ್ಟಿಕ್ಗೆ 50 ಅಂದ್ಕೊಳ್ಳಿ, 50 ಆಯಿತು. ಇನ್ನು ಅಲ್ಲಿಂದ ಎಷ್ಟಾಗುತ್ತೆ ನೋಡೋಣ. ನೀವು ಹೋಗ್ತಾ ಹೋಗ್ತಾ ಬಸ್ ಖಾಲಿ ಆಗೋಯ್ತು. ಮೆಜೆಸ್ಟಿಕ್ ಹತ್ರ ಬಂದರೆ ನಾವು KSRTC ಬಸ್ ಹಾಕಿದ್ರೆ ಇದು KSRTC ಡಿಪೋ ಹತ್ರ ನಿಲ್ಲಿಸ್ತಿದೆ. ನೋಡಿ, BMTC ಬಸ್ ಹಾಕಬೇಕಾಗಿತ್ತು, ಅಲ್ಲೇ ಒಳಗೆ ಹೋಗ್ಬೋದಾಗಿತ್ತು. ಈಗ ಇಲ್ಲಿಂದ ನಾವು ನಮ್ಮ ಲೆಫ್ಟ್ ಇದೆ, ಆ ಕಡೆ ಕ್ರಾಸ್ ಆಗಬೇಕು. ನಾವು ಕ್ರಾಸ್ ಆಗಬೇಕಂದ್ರೆ ನೋಡಿ ಅಲ್ಲಿ ಸ್ಟ್ರೈಟ್ ಇದೆ, ಆ ಲಾಸ್ಟ್ ಹೋಗಿ ತಿರ್ಗಾ ರಿಟರ್ನ್ ಬರಬೇಕು. ಸೆಂಟ್ರಾಗಿ ನಮ್ಗೆ ಯಾವುದೇ ಇದು ಕೊಟ್ಟಿಲ್ಲ ಹೋಗೋದಕ್ಕೆ. ಮೆಜೆಸ್ಟಿಕಲ್ಲಿ ನಾವು ಯಾವತ್ತು ಬಂದರೂ ಜನ ಇದ್ದೇ ಇರ್ತಾರೆ. ಬನ್ನಿ ಆ ಕಡೆ ಕ್ರಾಸ್ ಮಾಡ್ಕೊಳ್ಳೋಣ. ಮೆಜೆಸ್ಟಿಕ್ ಒಳಕ್ಕೆ ಎಂಟ್ರಿ ಆಗ್ತಿದ್ದೇನೆ.
ಈಗ ಇಲ್ಲಿ ಬಸ್ಸು 19 ಪ್ಲ್ಯಾಟ್ಫಾರ್ಮ್ 19ನಲ್ಲಿ ನಿಲ್ಲುತ್ತಂತೆ. ಬಿ ಪ್ಲ್ಯಾಟ್ಫಾರ್ಮ್ 19 ಅಂದರು. ಹೋಗಿ ನೋಡ್ತಾ ಇದ್ದೀನಿ, ಯಾವುದೇ ಬಸ್ ಕೇಳಿದೆ, ಬಸ್ಸಸ್ ಯಾವುದೂ ಇಲ್ಲಂತೆ. ಅಲ್ಲಿ ಮೊದಲು ಬಸ್ ಇತ್ತಂತೆ, ಈಗ ಅಲ್ಲಿಗೆ ಯಾವುದೂ ಬಸ್ಸಸ್ ಇಲ್ಲಂತೆ. ಆಟೋಲ್ಲಿ ಹೋಗ್ಬೇಕಂತೆ. ನೋಡಿ, ಗೊತ್ತಿಲ್ದಿರ ಬಂದರೆ ಹೀಗೆ ಆಗೋದು. ನಾವು ಅದಕ್ಕೆ ಇಲ್ಲಿ ಓಲೋ ಬುಕ್ ಮಾಡಿದ್ವಿ ಮೆಜೆಸ್ಟಿಕ್ಕಿಂದ. ನಮಗೆ ಓಲೋ 120 ರೂಪಾಯಿ ಬೀಳ್ತು ಇಲ್ಲಿಂದ ಅಲ್ಲಿ ಹೋಗೋದಕ್ಕೆ. ನಾವು ಮಾರ್ಕೆಟ್ ಹೋಗಿ ಮಾರ್ಕೆಟಿಂದ ಹೋಗ್ಬೇಕಾಗಿತ್ತು. ಸ್ವಲ್ಪ ಟೈಮು ಸೇವ್ ಆಗಿರೋದು, ಹತ್ರ ಆಗಿರೋದು. ನಾವೀಗ ಮೆಜೆಸ್ಟಿಕ್ ಬಂದು ತಿರ್ಗಾ ರಿಟರ್ನ್ ಹೋಗೋ ಥರ ಆಗೋಯ್ತು. ಅಲ್ಲಿ ಮಾರ್ಕೆಟಿಂದ ಹೋಗಿದ್ರೆ ಒಂದು 80 ರೂಪೀಸ್ ಆಗಿರೋದು ಓಲೋ ಆಟೋದು. ಇದು ಇವಾಗ ನಾವು ಹೋಗ್ತಿರೋ ಟೆಂಪಲ್ಲು, ಇದು ತುಂಬ ಹಳೆ ದೇವಸ್ಥಾನ. ಈಗ ಇನ್ಚಾರ್ಜ್ ಇದ್ದಾರಲ್ವ, ಅವರ ತಾತ ಮುತ್ತಾತ ಅವ್ರ ತಾತ ಕಾಲದ ಹಳೆ ದೇವಸ್ಥಾನ ಇದು. ಆಗ ಒಬ್ರು ಅಜ್ಜಿ ಇದ್ರಂತೆ, ಅವ್ರಿಗೆ ಒಂಥರ ಶರೀರವಾಣಿ ಅಂತಾರಲ್ವ, ಅದು ಬಂದು ಹೇಳ್ತಂತೆ, ಈ ಥರ ನಾನು ಬಂಡೇಲಿದ್ದೀನಿ, ಬಂದು ಪೂಜೆ ಮಾಡಿ ಅಂತ. ಆಗ ಅಜ್ಜಿ ಹೋಗಿ ನೋಡಿದ್ರೆ ಅಲ್ಲಿ ಬಂಡೇಲಿ ಮಹಾಕಾಳಿದು ವಿಗ್ರಹ ಇತ್ತಂತೆ. ಇವಾಗ ನಾವು ನೋಡೋಕೆ ಹೋಗ್ತಿರೋದೇ. ಅದಕ್ಕೆ ಅಜ್ಜಿ ಅಲ್ಲಿ ಪೂಜೆ ಮಾಡೋರಂತೆ. ಆಮೇಲೆ ಹಂಗೆ ಅವ್ರು ಪೂಜೆ ಮಾಡ್ಕೊಂಡಿದ್ರಂತೆ. ಆಮೇಲೆ ಹಂಗೆ ಕೆಂಪೇಗೌಡ ಅವ್ರ ಕಾಲದ್ದು ಅವ್ರು ನೋಡಿ ಅವ್ರು ಸ್ವಲ್ಪ ಅದನ್ನು ಇಂಪ್ರೂವ್ ಮಾಡಿದ್ರಂತೆ. ಈಗ ಅವ್ರ ಮಕ್ಕಳು ಅವ್ರು ಬಂದು ಅವರೇ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಈಗ ತುಂಬ ಡೆವಲಪ್ ಆಗಿದೆ ದೇವಸ್ಥಾನ. ಅದು ತುಂಬ ಸತ್ಯ ಅಂತೆ, ನಾವು ಏನು ಹೇಳ್ಕೊತಿರೋ ಅವೆಲ್ಲ ಆಗುತ್ತಂತೆ. ಮತ್ತು ಅಲ್ಲಿ ಒಳ್ಳೆಯ ವಿಷಯ ಏನಂದರೆ, ನಮಗೆ ಗರ್ಭದ ಗುಡಿ ಒಳಗೆ ಬಿಡ್ತಾರೆ. ಒಳಗೆ ಹೋಗಿ ದೇವ್ರನ್ನ ಮುಟ್ಟಿ ನಮಸ್ಕಾರ ಮಾಡ್ಬೋದು. ಈ ಥರ ನೀವು ಎಲ್ಲೇ ಹೋಗಿ ನಿಮ್ಗೆ ಈ ಥರ ಬಿಡಲ್ಲ, ಇಲ್ಲಿ ಮಾತ್ರ ಅದು. ಮತ್ತು ತುಂಬ ಜನ ಹೇಳ್ತಾರೆ ಅಂದ್ಕೊಂಡಿದ್ದೆಲ್ಲ ಆಗುತ್ತಂತೆ. ಬನ್ನಿ ಹೋಗಿ ನೋಡೋಣ. ನಿಮಗೆ ಯಾವುದೇ ಮಾಟ ಮಂಚ ದೃಷ್ಟಿ ಆ ಥರ ಏನೇ ಇದ್ದರೂ ಅಲ್ಲಿ ತಡೆ ಅಂತ ಹೊಡಿತಾರೆ. ನೀವು ಅದನ್ನು ಒಡಿಸ್ಕೊಂಡ್ರೆ ಅವೆಲ್ಲ ಪರಿಹಾರ ಆಗುತ್ತೆ. ನಮಗಿಲ್ಲಿ ಮೆಜೆಸ್ಟಿಕ್ಕಿಂದ ಒಂದು 5.5 ಕಿಲೋಮೀಟರ್ ಆಗುತ್ತೆ. ಒಬ್ರಿಗೆ ಹೋಗಿ ಬರೋಕ್ಕೆ ಒಂದು 200 ರೂಪಾಯಿ ಆಗುತ್ತೆ, ಒಂದು ಅಂದಾಜು. ನೋಡಿ, ಮತ್ತೆ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ರೆ ನಾವಿಲ್ಲಿ ಬಂದರೆ ಇದೊಂದು ತಲೆನೋವು. ನಮಗಿಲ್ಲಿ ಹೋಗೋ ದಾರಿ ಇಲ್ಲೊಂದು ಆಂಜನೇಯ ಮೂರ್ತಿ ಕಾಣಿಸುತ್ತೆ, ಪಂಚಮುಖಿ ಆಂಜನೇಯ. ತುಂಬ ಚೆನ್ನಾಗಿದೆ ಅದು, ನೋಡಿ ತೋರಿಸ್ತಾ ಇದ್ದೀನಿ. ಬರೋರು ಇಲ್ಲೂ ಒಂದ್ಸತಿ ವಿಸಿಟ್ ಮಾಡ್ಕೊಂಡಾಗೆ ಹೋಗಿ. ನೋಡಿ, ಫೈನಲಿ ದೇವಸ್ಥಾನಕ್ಕೆ ಬಂದರೆ ಇಲ್ಲಿ ಬಸ್ಸಸ್ ಇಲ್ಲ, ಬರೀ ಆಟೋಸು. ನೋಡಿ, ತುಂಬ ಆಟೋಸ್ ನಿಲ್ತಿದೆ. ನೀವು ಅಕಸ್ಮಾತ್ ಬಂದರೆ ಮಾರ್ಕೆಟಿಗೆ ಬಂದು ಮಾರ್ಕೆಟಿಂದ ಆಟೋದಲ್ಲಿ ಬನ್ನಿ. ಇದು ಗವಿಪುರದಲ್ಲಿರೋದು ಇದು. ನೋಡಿ, ಪಾರ್ಕಿಂಗು ಆ ಕಡೆ ತುಂಬ ಗಾಡಿ ನಿಂತಿದೆ. ಈ ಪಾರ್ಕಿಂಗ್ಗೂ ಜಾಗ ತುಂಬ ಇದೆ. ಎಲ್ಲ ಜಾಸ್ತಿ ಬೈಕಲ್ಲಿ ಬಂದ್ಬಿಡ್ತಾರೆ, ಬೈಕು ಕಾರಲ್ಲಿ. ನಮ್ಗೆ
ಅದ್ರ ಫ್ರಂಟಲ್ಲೇ ಒಂದು ವೀರಭದ್ರ ಸ್ವಾಮಿ ದೇವಸ್ಥಾನ ಕಾಣಿಸುತ್ತೆ. ನೀವು ಇಲ್ಲಿ ಬರೋರು ಅಲ್ಲೂ ಹೋಗ್ಬೋದು, ಅದು ತುಂಬ ಚೆನ್ನಾಗಿದೆ ದೇವಸ್ಥಾನ. ಬನ್ನಿ ಫಸ್ಟು ಇದು ಹೋಗಿ ನೋಡೋಣ. ನಮ್ಗಿಲ್ಲಿ ಬರ್ತಾ ಫ್ರಂಟಲ್ಲೇ ನಮ್ಗೆ ಚಪ್ಪಲಿ ಬಿಡೋಕೆ ಇಲ್ಲಿ ಕಾಣಿಸುತ್ತೆ. ಅಲ್ಲಿ ಚಪ್ಪಲಿ ಬಿಟ್ಟು ಒಳಕೋಗ್ಬೇಕು. ಒಬ್ರಿಗೆ 5 ರೂಪಾಯಿ ತೊಗೊತಾರೆ ಚಪ್ಪಲಿ ಬಿಡೋದಕ್ಕೆ. ನೋಡಿ ಜನ ಇದ್ದಾರೆ. ಇಲ್ಲಿ ತುಂಬ ಶೂಟಿಂಗ್ಸ್ ನಡೀತಾ ಇರುತ್ತೆ. ಇಲ್ಲೊಂದು ಸೀರಿಯಲ್ ಶೂಟಿಂಗ್ ಮಾಡಿದ್ದಾರೆ, ಗೆಸ್ ಮಾಡಿ ಯಾವುದಂತ. ನಂಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾವ್ದು ಮಾಡಿರ್ಬೋದು ಅಂತ ಲೊಕೇಶನ್ ನೋಡಿ. ನಮ್ಮ ಫ್ರಂಟಲ್ಲಿ ಕಾಣಿಸುತ್ತೆ ಶ್ರೀ ಬಂಡೆ ಮಹಾಕಾಳಿ ಅಂದ್ಬಿಟ್ಟು ಆ ದೇವ್ರದ್ದು ಫೋಟೋ ಹಾಕಿದ್ದಾರೆ. ಬನ್ನಿ ನಾವು ಒಳಕ್ಕೆ ಹೋಗೋಕೆ ಮುಂಚೆ ಆಚೆ ಹೋಗಿ ನೋಡೋಣ ಹೇಗಿದೆ ಅಂತ. ನೋಡಿ ಇಲ್ಲಿ ಪ್ರಸಾದ ಕೊಡ್ತಾರೆ. ಫಸ್ಟು ದೇವ್ರು ನೋಡ್ಕೊಂಬಂದು ಆಮೇಲೆ ಪ್ರಸಾದ ತಿನ್ನೋಣ. ಇಲ್ಲಿ ಈ ಕಡೆ ಬಂದು ಊಟ ಮಾಡೋದಕ್ಕೆ ಜಾಗ ತುಂಬ ಚೆನ್ನಾಗಿದೆ. ಆಮೇಲೆಲ್ಲ ಬಂದು ಈ ಕಡೆನೇ ಬಂದು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಊಟ ಮಾಡ್ತೀರಿ. ನಮಗೆ ಎಲ್ಲೇ ಹೋದ್ರೂ ಪುನೀತ್ ರಾಜ್ಕುಮಾರ್ ಅಪ್ಪು ಫೋಟೋ ಕಾಣಿಸುತ್ತೆ. ನೋಡಿ ಎಲ್ಲ ಕೆಳಗೆ ಪಾರ್ಕ್ ಮಾಡಿದ್ದಾರೆ. ನೋಡಿ ಮತ್ತೆ ಅಲ್ಲಿ ಮೇಲೇನೋ ಇದೆ, ನೀವು ಹೋಗಿ ನೋಡ್ಕೊಂಬರೋಣ. ಇಲ್ಲಿ ಗಾಳಿ ಎಲ್ಲ ತುಂಬ ಚೆನ್ನಾಗಿದೆ ವಾತಾವರಣ. ನೋಡಿ ಅದೇ ದೇವಸ್ಥಾನ. ಇಲ್ಲಿ ಮೇಲೆ ಬಂದು ಊಟ ತಿನ್ನೋಕೆ ಜಾಗ ತುಂಬ ಚೆನ್ನಾಗಿದೆ ಇಲ್ಲಿ. ನೋಡಿ ನನ್ನ ಬಂಡಿದು ಹೆಸರು ತಕ್ಕಾಗೆ ಬಂಡೆ ಮಾಂಕಾಳಮ್ಮ ಅಲ್ವಾ. ನೋಡಿ ಪೂರ್ತಿ ಬಂಡೆ ಇರೋದು. ಈಗ ಬಂಡೆನೆಲ್ಲ ಇದು ಮಾಡಿ ಇವ್ರು ಕಟ್ಟಿರೋ ದೇವಸ್ಥಾನ. ಅಲ್ಲಿ ಗೋಪುರ ಥರ ಏನೋ ಇದೆ. ಫೋಟೋಸ್ಗಂತೂ ಜಾಗ ತುಂಬ ಚೆನ್ನಾಗಿದೆ ಇಲ್ಲಿ. ನೋಡಿ ಅಲ್ಲಿ ನಮಗೊಂದು ಕೆರೆ ಕಾಣಿಸುತ್ತೆ. ನೋಡಿ ಸುತ್ತು ತೋರಿಸ್ತಾ ಇದ್ದೀನಿ ಜಾಗ ಹೇಗಿದೆ ಅಂತ. ಹಿಂದೆ ಎಲ್ಲ ಪೂರ್ತಿ ಮನೆ ಇದೆ. ಮುಂದೆ ಎಲ್ಲ ಖಾಲಿ ಜಾಗ, ಅದರಿಂದ ದೇವಸ್ಥಾನದಿಂದ ಪೂರ್ತಿ ಮನೆಗಳಿದೆ. ಮೊನ್ನೆ ಅಲ್ಲಿ ಕೆರೆ ಕಾಣಿಸ್ತಿಲ್ಲ, ಅದು ಹೋಗಿ ನೋಡ್ಕೊಂಬರೋಣ. ನಾನು ಸಾಕಷ್ಟು ವೀಡಿಯೋಸ್ ನೋಡಿದ್ದೀನಿ. ಆ ವೀಡಿಯೋಸ್ ಅವ್ರು ಬರೀ ದೇವಸ್ಥಾನ ತೋರಿಸ್ತಾರೆ. ನಾನು ನೋಡಿ ಪೂರ್ತಿ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ನೀವೇ ಬಂದರೂ ಇವೆಲ್ಲ ನೀವು ನೋಡಲ್ಲ, ನೀವು ಹಾಗೆ ಹೋಗ್ಬಿಡ್ತೀರಾ. ನೋಡಿ ಅಲ್ಲಿ ಕೆರೆ ಕಾಣಿಸುತ್ತೆ. ಟೈಮ್ ಇದ್ದರೆ ಅಲ್ಲೂ ಹೋಗಿ ಸ್ವಲ್ಪ ಸುತ್ತಾಡ್ಬೋದು, ಚೆನ್ನಾಗಿದೆ. ಪಾರ್ಕ್ ಥರ ಏನೋ ಮಾಡಿದ್ದಾರೆ. ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗೋಣ. ಬಂಡೆ ಮಹಾಕಾಳಿ ಅಮ್ಮನವರು. ನಾವು ಫಸ್ಟ್ ಇಲ್ಲಿ ಬಂದರೆ ನಮ್ಮ ಕಾಲು ತೊಳೆಯೋಕ್ಕೆ ನಮ್ಮ ರೈಟಲ್ಲಿ ಕಾಣಿಸುತ್ತೆ. ಇಲ್ಲಿ ಕಾಲು ತೊಳ್ಕೊಂಡು ಒಳಕ್ಕೆ ಹೋಗ್ಬೇಕು. ನೋಡಿ ಕ್ಯೂ ಇದೆಲ್ಲ, ಇದು ಟಿಕೆಟ್ ತೊಗೊಂಡು ಹೋಗ್ತಿರೋ ಕ್ಯೂ. ನಾವು ಇಲ್ಲೆಲ್ಲ ಮುಂದೆ ಹೋಗ್ಬೇಕು, ಫ್ರೀ ದರ್ಶನಕ್ಕಿಂತ ಮುಂದೆ ಹೋಗ್ಬೇಕು. ಇದು ಮರ ತುಂಬ ಹಳೆ ಮರ.
ದೇವ್ರ ಮರ. ನೋಡಿ ಅಲ್ಲಿ ನಮ್ಮ ಲೆಫ್ಟಲ್ಲಿ ದೀಪಗಳು ಕಾಣಿಸುತ್ತೆ. ನಿಂಬೆಹಣ್ಣಿಂದ ದೀಪ ಹಚ್ಚಿ ಆರತಿ ಮಾಡ್ತಾರೆ, ಒಳ್ಳೆಯದಾಗುತ್ತೆ ಅಂತ. ಆಮೇಲೆ ನೆಕ್ಸ್ಟ್ ಬಂದರೆ ಇಲ್ಲೊಂದು ದೇವಿ ಮೂರ್ತಿ ಕಾಣಿಸುತ್ತೆ, ಎಲ್ಲ ಬೀಗ ಕಟ್ಟಿದ್ದಾರೆ. ಮತ್ತು ನೀರಿಗೂ ಅಷ್ಟೇ, ನೀರು ಯಾವ ಬಾಯಾರಿಕೆ ಆದರೆ ನೀರೆಲ್ಲ ಇಲ್ಲಿ ಸಿಗುತ್ತೆ. ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಮತ್ತು ನೀವು ಟಿಕೆಟ್ ತೊಗೊಬೇಕಂದ್ರೆ ಇಲ್ಲೇ ತೊಗೊಬೇಕು ಟಿಕೆಟ್. ಅದರೊಳಗೆ ಕೂತಿದ್ರಲ್ಲ ಅವರೇ ಈ ದೇವಸ್ಥಾನದ್ದು ಓನರು. ಮತ್ತು ನಾವಿಲ್ಲಿ ನೋಡ್ಕೊಂಡು ಹೋಗ್ತಾಯಿದ್ರೆ ಅದ್ರ ಪಕ್ಕ ಶಿವಲಿಂಗ, ಅದ್ರ ನೆಕ್ಸ್ಟು ತಿರ್ಗಾ ಇದು ದೇವಿಗಳ ಮೂರ್ತಿ ಕಾಣಿಸುತ್ತೆ. ನೋಡಿ ನಾವು ಈ ಕ್ಯೂದಲ್ಲಿ ಬರಬೇಕು. ಬನ್ನಿ ನಾವು ಉಳ್ಕೋಬೇಕು. ಆಮೇಲೆ ನೆಕ್ಸ್ಟು ಸಾಯಿಬಾಬಾ ಮೂರ್ತಿ. ಈ ತಡೆ ಹೊಡಿಯೋ ಸಾಮಾನು ಇಲ್ಲಿ ತಗೊಳೋದು. ಬನ್ನಿ ಕ್ಯೂ ನೋಡಿ ಇಲ್ಲಿ ತಗೊಬೇಕು ತಡೆ ಹೊಡಿಯೋ ಸಾಮಾನು. ಬನ್ನಿ ಕ್ಯೂದಲ್ಲಿ ಹೋಗೋಣ. ನಾನು ಹೇಳಿದ್ನಲ್ಲ ಜನ ತುಂಬ ಇರ್ತಾರೆ ಅಂತ, ನೋಡಿ ಜನ ಹೇಗಿದ್ದಾರೆ. ನಾವಿಲ್ಲಿ ದರ್ಶನ ಮಾಡ್ಬೇಕಂದ್ರೆ ಒಂದು 2 hours ಆಗ್ಬೋದೇನೋ. ನಮ್ಮಿಂದ ಯಾರೂ ಇದ್ದಿಲ್ಲ, ನಾವೇ ಬಂದಿದ್ದು. ಈಗ ಸ್ವಲ್ಪ ಹೊತ್ತು ಬಂದು ನೋಡಿದ್ರೆ ನಮ್ಮಿಂದನೂ ತುಂಬೋಗಿದ್ದಾರೆ, ಅಷ್ಟು ಜನ ಬರ್ತಾರಿಲ್ಲ. ಸಂಡೇ ಅಂತೂ ತುಂಬ ಜನ ಇರ್ತಾರೆ, ಕಾಲಿಡೋಕ್ಕೂ ಜಾಗ ಇರಲ್ಲ. ನಾನು ಹೇಳ್ತಿದ್ನಲ್ಲ ಟಗರುದು ಇಲ್ಲೇ ಮುಹೂರ್ತ ಆಗಿದ್ದು, ಕುಂಬಳಕಾಯಿ ಹೊಡೆದಿದ್ದು. ನಿಮಗೆಲ್ಲ ಗೊತ್ತು ಆ ಫಿಲಮ್ ಯಾವ ರೀತಿ ಸಕ್ಸಸ್ ಆಯಿತು ಅಂತೇಳಿ. ಆಮೇಲೆ ಅದರಿಂದನೇ ಈ ದೇವಸ್ಥಾನ ಸ್ವಲ್ಪ ಎಲ್ರಿಗೂ ಗೊತ್ತಾಗೋ ಥರ ಆಗಿತ್ತು. ಗೊತ್ತಿತ್ತು ಮೊದಲು, ಅದರಿಂದ ತುಂಬ ಫೇಮಸ್ ಆಯಿತು. ನಿಮ್ಗೆ ದರ್ಶನ್ ಅವ್ರ ಫೋಟೋ ಕಾಣಿಸುತ್ತೆ. ಇವ್ರ ಈ ದೇವಸ್ಥಾನ ಓನರ್ ಇದ್ದಾರಲ್ಲ ಅವ್ರ ಮಗ ಇವರು. ಅವ್ರ ಜೊತೆ ರೈಡೆಲ್ಲ ಹೋಗ್ತಿರ್ತಾರೆ. ಆಮೇಲೆ ಅದೇ ರೀತಿ ಮತ್ತೆ ಸಲಾಗ UI ಉಪೇಂದ್ರ UI ಎಲ್ಲ ಇಲ್ಲೇ ಮುಹೂರ್ತ ಮಾಡಿದ್ದು. ತುಂಬ ಜನ ಆರ್ಟಿಸ್ಟೇ, ಬಟ್ ಆಲ್ಮೋಸ್ಟ್ ಅಲ್ಲೆಲ್ಲ ಆರ್ಟಿಸ್ಟು ಈ ದೇವಸ್ಥಾನಕ್ಕೆ ಬಂದಿದ್ದಾರೆ. ನಮಗಲ್ಲಿ ಫೋಟೋ ತೋರಿಸುತ್ತಲ್ಲ ನೋಡಿ, ನಮ್ಗೆ ಆ ಫೋಟೋ ನೋಡ್ಬೋದು. ಎಲ್ಲ ಆರ್ಟಿಸ್ಟು ಫೋಟೋಸಲ್ಲಿದೆ. ಇದು ಅವ್ರ ಆಫೀಸ್. ಇದು ನಮ್ಗೆ ನೋಡಿ ಅಲ್ಲಿ ಕಾಣಿಸ್ತಿದ್ದೆ ಟಗರುದು ಸಕ್ಸಸ್ ಇಟ್ಕೊಂಡಿದ್ದಾರೆ ಶೀಲ್ಡ್. ಟಗರು 125 days ಕಂಪ್ಲೀಟ್ ಆಗಿರೋ ಶೀಲ್ಡ್ ಇಟ್ಕೊಂಡಿದ್ದಾರೆ. ಈ ದೇವಸ್ಥಾನದಿಂದನೇ ಫಿಲಮ್ ಅಷ್ಟು ಚೆನ್ನಾಗಿ ಓಡ್ತು ಅಂತಲೂ ಹೇಳ್ಬೋದು. ನೋಡಿ ನಮ್ಗೆ ಒಳಗೆ ಈ ರೀತಿ ಕಾಣಿಸುತ್ತೆ ದೇವಸ್ಥಾನ ಒಳಗೆ ಬಂದರೆ. ನಾನು ನಿಮಗೆ ಮೂರ್ತಿ ತೋರಿಸಿದ್ನಲ್ಲ, ನಾವು ಅದ್ರ ಒಳಗೆ ಹೋಗಿ ಗರ್ಭದ ಗುಡಿ ಒಳಗೆ ನಾವಲ್ಲಿ
ಕಾಲು ಮುಗಿಬೋದು. ಅದು ನೀರು ಹಾಕ್ತಾರೆ ನಮ್ಮ ಮೇಲೆ. ನೋಡಿ ಇವೆಲ್ಲ ಬಂಡೆನೇ. ಬಂಡೆ ಮೇಲೆ ಈ ಥರ ದೇವ್ರದ್ದು ಪಿಕ್ಚರ್ಸ್ ಬರ್ತಿದ್ದಾರೆ. ಮತ್ತು ಆಚೆ ಬಂದರೆ ಇಲ್ಲೊಂದು ಚಿಕ್ಕ ಚಿಕ್ಕ ದೇವಸ್ಥಾನಗಳೆಲ್ಲ ಇಲ್ಲಿ ತುಂಬ ಇದೆ. ಬನ್ನಿ ಈಗ ತಡೆ ಹೊಡಿಯೋ ಜಾಗಕ್ಕೆ ಹೋಗೋಣ. ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ, ಇಲ್ಲಿ ತೀರ್ಥ ಹೇಳ್ಕೊಡ್ತಾರೆ, ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ. ಆದರೂ ನೋಡೋಣ, ನಾನು ಮಾಡೋಕ್ಕೆ ಟ್ರೈ ಮಾಡ್ತೇನೆ. ನೋಡಿ ಹಿಂಗೆ ಹೋಗ್ಬೇಕು ತಡೆ ಹೊಡಿಯೋ ಜಾಗ. ನೋಡಿ ಅಲ್ಲಿ ಬೋರ್ಡ್ ಕಾಣಿಸುತ್ತೆ ನಮ್ಗೆ, ತಡೆ ಹೊಡೆಯುವ ದಾರಿ. ಇಲ್ಲಿ ಫಿಶ್ ಟ್ಯಾಂಕ್ಸ್ ತುಂಬ ಇಕ್ಕಿದ್ದಾರೆ. ನೋಡಿ ನಾವು ಹಿಂಗೆ ಬಂದರೆ ನಮ್ಗೆ ಇಲ್ಲಿ ಫಸ್ಟಲ್ಲೇ ಗಣೇಶ ವಿಗ್ರಹ ಕಾಣಿಸುತ್ತೆ. ನೆಕ್ಸ್ಟ್ ಹಿಂಗೆ ಒಳಕ್ಕೆ ಹೋಗ್ಬೇಕು. ನೋಡಿ ನಾವು ಹೀಗೆ ಒಳಗೆ ಬಂದರೆ ಅದ್ರ ನೆಕ್ಸ್ಟು ಒಂದು ಮಾರಿಯಮ್ಮ ವಿಗ್ರಹ ಕಾಣಿಸುತ್ತೆ. ನಾಡಪ್ರಭು ಮಾರಮ್ಮ. ನೋಡಿ ಎಷ್ಟು ಚೆನ್ನಾಗಿದೆ ಮೂರ್ತಿ. ಅದ್ರ ನೆಕ್ಸ್ಟು ಕರುಮಾರಿಯಮ್ಮ. ನಾವು ಈಗ ಬಂದು ಇಲ್ಲಿ ಮುಂದೆ ಬಂದು ಅದು ತಡೆ ಸಾಮಾನು ಇರುತ್ತಲ್ವಾ, ಅದಿಲ್ಲಿ ಕೊಟ್ಟು ನಾವು ಪೂಜೆ ಮಾಡಿಸ್ಕೊಬೇಕು. ಅದನ್ನ ಇಲ್ಲಿ ಕೊಟ್ಟರೆ ಅಲ್ಲಿ ಪೂಜೆ ಮಾಡಿಕೊಡ್ತಾರೆ. ಮಾದನಾಥಮ್ಮ ಅಂತ ಇಲ್ಲಿ ಒಳಗೆ ಕೊಡಬೇಕು. ಅದನ್ನು ಇಲ್ಲಿ ಪೂಜೆ ಮಾಡ್ತಾರೆ, ಮಾಡಿ ಅದನ್ನು ನಮಗೆ ಕೊಡ್ತಾರೆ. ಮತ್ತು ಅದನ್ನು ತಗೊಂಡು ನಾವೀಗ ಸ್ಟ್ರೈಟ್ ಹೋಗ್ಬೇಕು. ನೋಡಿ ಅಲ್ಲಿ ಕಾಣಿಸುತ್ತೆ ತಡೆ ಹೊಡೆಯುವ ಸ್ಥಳ ಅಂತ. ಅಲ್ಲಿ ಒಳಗೆ ಹೋಗಿ ತಡೆ ಹೊಡೆಸ್ಕೊಬೇಕು. ನೋಡಿ ಒಳಗೆ ವೀಡಿಯೋ ಮಾಡ್ತಾಯಿದ್ದೀನಿ, ಅಲೋ ಇಲ್ಲ, ಯಾರಿಗೂ ಗೊತ್ತಿಲ್ದಂಗೆ ಮಾಡ್ತಾಯಿದ್ದೀನಿ. ಒಳಗೆ ಈ ಥರ ಇರುತ್ತೆ ಜಾಗ. ಮತ್ತು ಹಾಗೆ ಆಚೆ ಬಂದರೆ ನೋಡಿ ಆ ತಡೆ ಓಡಿಸ್ಕೊಂಡು ನಾವು ಬರ್ತೀರಲ್ವಾ, ಇಲ್ಲಿ ಕೈ ಕಾಲು ತೊಳ್ಕೊಳಕ್ಕೆ ಇಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಕೈ ಕಾಲು ತೊಳ್ಕೊಬೇಕು. ಅದು ಮುಗಿಸ್ಕೊಂಡು ಈಗ ಆಚೆ ಬಂದರೆ ನಮಗಿಲ್ಲಿ ಕಾಟೇರಮ್ಮ ದೇವಸ್ಥಾನ ಒಂದು ಕಾಣಿಸುತ್ತೆ. ಚಿಕ್ಕ ಚಿಕ್ಕ ದೇವಸ್ಥಾನಗಳು ತುಂಬ ಇದೆ. ನೋಡಿ ಇದು ಕಾಟೇರಮ್ಮ ದೇವಸ್ಥಾನ. ಚಿಕ್ಕದಾಗ ಅದೇನು ಉತ್ಥಾನ ಏನು ಗೊತ್ತಾಗಿಲ್ಲ. ಮತ್ತು ಅದ್ರ ನೆಕ್ಸ್ಟು ಇದು ಮುನೇಶ್ವರ. ಮರುದು ಮುಂದೆ ಇದೆ ಮುನೇಶ್ವರದ ವಿಗ್ರಹ. ನೋಡಿ ನಾವು ತಡೆ ಓಡಿಸ್ಕೊಂಬಂದಲ್ಲ, ಇದೆಲ್ಲ ಮುಗಿಸ್ಕೊಂಡು ಮತ್ತು ಈ ಕಡೆ ಸ್ಟ್ರೈಟ್ ಹೋದರೆ ಇದೊಂದು ಬಂಡೆ ಇದೆ. ಬಂಡೆಯಲ್ಲಿ ಆನೆ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಈಗ ಸ್ಟ್ರೈಟ್ ಬಂದರೆ ಇಲ್ಲೊಂದು ದೇವಸ್ಥಾನ ಕಾಣಿಸುತ್ತೆ, ಬನ್ನಿ ಮಹಾಕಾಳಿ ಅಂತೆ. ಬನ್ನಿ ಮಹಾಕಾಳಿ ದೇವಾಲಯ ಇದು ಮೂರ್ತಿ ಕಾಣಿಸುತ್ತೆ. ಇದು ತುಂಬ ಒಳ್ಳೆ ಪ್ಲೇಸ್. ಇದು ಮಿಸ್ ಮಾಡ್ಕೊಬೇಡಿ. ಬ್ಯಾಂಗ್ಳೂರಾಗಿರೋರ್ಗಂತೂ ತುಂಬ ಹತ್ರ ಆಗುತ್ತೆ. ನಾನು ನಿಮಗೆ ಹೇಗೆ ಬರಬೇಕಂತೆಲ್ಲ ತೋರಿಸಿದ್ದೀನಿ. ಬನ್ನಿ, ತುಂಬ ಒಳ್ಳೆಯದಾಗುತ್ತಂತೆ. ಮತ್ತು ನನ್ನ ವಿಡಿಯೋ ನೋಡ್ತಿರೋರು ನೋಡಿ, ನಿಮ್ಗೆ ಡೀಟೇಲಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಒಪಿನಿಯನ್ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತು ಹೀಗೆ ಬಂದರೆ ನಾವು ಆಚೆ ಹೋಗೋದಕ್ಕೆ ಇದು ದಾರಿ. ಈ ದಾರಿಲಿ ಮತ್ತು ಹೀಗೆ ಬಂದು ಪ್ರಸಾದ ಇಸ್ಕೊಂಡು ಮತ್ತು ನಾವು ತಂದಿದ್ದೆಲ್ಲ ಪುಳಿಯೋಗರೆ ಅಲ್ಲಾಗಲೇ ಜಾಗ ತೋರಿಸಿದ್ನಲ್ಲ, ಅಲ್ಲಿ ತಿನ್ಕೊಂಡು ಹೋಗ್ತೀರಿ. ನನಗೆ ಈ ವಿಡಿಯೋ ಏನು ಅನಿಸ್ತು ಅಂತ ನೀವು ನಿಮ್ಮ ಒಪಿನಿಯನ್ ತಿಳಿಸಿ.
ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.